ಮಾಡಬೇಕಾಗುತ್ತೆ. ಸಭಾಪತಿಗಳೇ, ಈ ಪದೇ ಪದೇ ಅಡ್ಡಿಪಡಿಸೋದು, ಸಭಾಪತಿಗಳೇ ಪದೇ ಪದೇ ಅಡ್ಡಿಪಡಿಸೋದು. ರವಿ ಅವರೇ ಒಂದೇ ಸೆಕೆಂಡ್ ಸರ್, ವಿರೋಧ ಪಕ್ಷ ನಾಯಕರು ಮಾಡ್ಲಿಕ್ಕೆ ಕೂತ್ಕೊಳ್ರಿ, ಸುಮ್ನೆ ನೋಡಿ ಬಂದದ್ದು ಕೂತ್ಕೊಳ್ರಿ. ಇವತ್ತು ಮತ್ತೆ ನೀವು ನೋಡಿ ಗೊತ್ತಾಯ್ತು, ಹೇಳ್ತೀನಿ ನೋಡಿ. ಅವರು ಪ್ರಾರಂಭಿಕವಾಗಿ ಒಂದ್ ಮಾತನ್ನು ಹೇಳಿದ್ದಾರೆ. ಇವತ್ತು ಅವ್ರದ್ದು ಶಾಸಕಾಂಗ ಪಕ್ಷದ ಸಭೆ ಇದೆ, ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋದು ಹೇಳಿದೆ. ಕ್ಯಾಬಿನೆಟ್ ಮೀಟಿಂಗ್ ಇದೆ, ಮುಗಿಸ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಹಾಗಾಗಿ ಸಿಟಿ ಅವರು ತಾವು ಅಷ್ಟೇ ಆದಷ್ಟು ಬೇಗ ವಿಚಾರದಲ್ಲಿ ಮಾತನಾಡಿ ಮುಗಿಸುವಂತ ಪ್ರಯತ್ನ. ನೀವು ಮಧ್ಯದೊಳಗಡೆ ಎದ್ದು ನೀವು ಮಾಡಿದ್ರೆ ನಿಮ್ಮ ಟೈಮ್ ನಾನು ಏನು ಮಾಡಕ್ಕಾಗೋದಿಲ್ಲ. ನಿಮ್ಗೆ ಈಗ ಕ್ಯಾಬಿನೆಟ್ ಮೀಟಿಂಗ್ ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ. ಆದಷ್ಟು ಬೇಗ ನಾವು ಈಗ ಇದನ್ನ ಬೇಕಾದ್ರೆ ನಾಳೆ ಮುಂದುವರ್ಸೋ ಕೆಲಸ ಆದ್ರೆ ಅವ್ರಿಗೆ ಕೊಟ್ಟಿರುವಂತದನ್ನ ಅವ್ರು ಪೂರ್ಣಗೊಳಿಸ್ಲಿ. ನೀವು ಅಷ್ಟೇ ಮಾತನಾಡಬೇಕು, ಇರೋ ವಿಚಾರಗಳನ್ನ ಮಾತನಾಡುವಂತದ್ದನ್ನ ಮಾಡಿ. ಎಲ್ಲೋ ಅವ್ರನ್ನ ಮುಗಿಸೋದಿಲ್ಲ. ಚರ್ಚೆ ಕೊಟ್ಟ ಮೇಲೆ ಇವತ್ತು ಅವ್ರ ರಿಕ್ವೆಸ್ಟ್ ಮೇಲೆ ಇದನ್ನ ಮುಂದೆ ಹಾಕ್ಲಾಗುತ್ತೆ ಬಿಟ್ರೆ ಇಲ್ದೇ ಇದನ್ನ ಈಗ ಇವತ್ತಿಗೆ ಮುಂದುವರ್ಸೋ ಪ್ರಶ್ನೆ ಇಲ್ಲ. ಹೇಳಿ ಸಭಾಪತಿಗಳೇ, ಅವರು ಮಾತಾಡ್ಬೇಕಲ್ಲ. ನಾನೇನು ಟ್ರೈಲರ್ ಅಲ್ಲೇ ಇದ್ದೀನಿ, ಪಿಕ್ಚರ್ ಅಭಿ ಬಾಕಿ ಹೇ. ಆ ಟ್ರೈಲರಿಗೆನೆ ಈ ನಮೂನೆ ಉರಿ ಹತ್ಕೊಂಡ್ರೆ ನಾನು ಪಿಕ್ಚರ್ ಬಿಟ್ಟಾಗಿ ಹೆಂಗೆ ಏನಾಗ್ಬೋದು ಪರಿಸ್ಥಿತಿ? ಇರ್ಲಿ ಬನ್ನಿ. ಈಗ ಈ ಸಭಾಪತಿಗಳೇ, ನಾನು ಐಯಿಂದ ಹೆಸರನ್ನ ಯಾಕೆ ತಗೊಂಡೆ? ಸಭಾಪತಿಗಳೇ, ನಾನು ಐಯಿಂದ ಹೆಸರನ್ನ ಯಾಕೆ ತಗೊಳ್ಬೇಕಾಯ್ತು ನೋಡಿ. ನಿನ್ನೆ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿ, ಈಗ ಕ್ಯಾಬಿನೆಟಿಗೆ ಹೋಗೋದ್ ಬೇಡ ಅಂದ್ರೆ ಕೂತ್ಕೊಳ್ಳಿ, ಹೇಳ್ತಾ ಇರಿ ಆಯ್ತಾ. ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಹೇಳಿ ಸಭಾಪತಿಗಳೇ, ಯಾಕೆ ಐಯಿಂದ ಹೆಸರು ತಗೋಬೇಕಾಯ್ತು? ನಿನ್ನೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಕ್ಫ್ ಬೋರ್ಡ್ನಲ್ಲಿ 4 ಕೋಟಿ ರೂಪಾಯಿ ಹಗರಣ ಸುದ್ದಿ ಬಂತು. ವಕ್ಫ್ ಬೋರ್ಡ್ನಲ್ಲಿ 4 ಕೋಟಿ ರೂಪಾಯಿ ಹಗರಣದ ಸುದ್ದಿ ಪತ್ರಿಕೆಗಳಲ್ಲಿ ಬಂತು. ಬೋವಿ ನಿಗಮದ ಬಂದಿದೆ, ಟ್ರಕ್ ಟರ್ಮಿನಲ್ ಬಂದಿದೆ, ಪಿಕ್ಚರ್ ಮಾಡಕ್ಕಾಗಲ್ಲ. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲೂ ಹಗರಣ ನಡೆದಿದೆ. ನಿಮ್ಮ ಎಕ್ಸ್ಎಂಎಲ್ಸಿ ಕೂಡ ಅರೆಸ್ಟ್ ಆಗಿದ್ದಾರೆ. ಕುಮಾರಸ್ವಾಮಿ ದಲಿತ ನೋಡಿ ಸಭಾಪತಿಗಳೇ, ನಿಮಗೆ ಯಾಕೆ ಮಧ್ಯೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ. ಸತ್ಯ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಒದ್ದಂಗೆ ಆಗುತ್ತೆ. ಬಿಜೆಪಿ ಅವ್ರಿಗೊಂದು ಸರಿನೂ ಅಧಿಕಾರ ಬರಲಿಲ್ಲ. ಹಾಗಾಗಿ ಈಗ ಬರೀ ಸುಳ್ಳು ಹೇಳ್ಕೊಂಡು ಲೂಟಿ ಮಾಡ್ಕೊಂಡು ಫ್ಲೈಟ್ಗಳಲ್ಲಿ ಕರ್ಕೊಂಡೋಗಿ ಸರ್ಕಾರಗಳು ಮಾಡಿ ಇವ್ರು ಬಂದಿರೋದು. ಇವರೆಲ್ಲ ಲೂಟಿ ಮಾಡಿದ್ದಿಲ್ಲ ನಮ್ಗೆ ಹೇಳ್ತಾರೆ. ಈಗ ಅವ್ರು ಹಿರಿಯ ಸದಸ್ಯರಿದ್ದಾರೆ, ನಾವು ಈಲ್ಡ್ ಆಗದೆ ಇದ್ದಾಗ ಈಗ ಎದ್ದು ಮಾತಾಡೋದು. ಸಭಾಧ್ಯಕ್ಷರೇ, ಆ ಪೀಠಿಕೆನಲ್ಲಿ ನಾ ಮಾತಾಡ್ತಾ ಒಂದ್ ಮಾತು ಹೇಳಿದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಆಡು ಎಲ್ಲಾ ಸೊಪ್ಪನ್ನು ಮೇಯುತ್ತೆ. ಬಹುಶಃ ಭ್ರಷ್ಟಾಚಾರ ನಡೆಸ್ತಕ್ಕಂಥ ಕೊಂಡ್ಕೊಂಡು ಸರ್ಕಾರಗಳು ಮಾಡಿ ಲೂಟಿ ಹೊಡೆದು ಇವರೆಲ್ಲ ನಮ್ಗೆ ಬುದ್ಧಿ ಹೇಳ್ತಾರೆ ಅಂದ್ರೆ ಏನ್ರಿ ಹೇಳೋದು? ಜನ ಮೊನ್ನೆ ಸಭಾಧ್ಯಕ್ಷರೇ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರ ನಡೆಸೋರು ಆಡನ್ನು ಮೀರಿಸೋ ರೀತಿನಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋದು ಒಂದು ಗಾದೆ ಮಾತು. ಈ ಭ್ರಷ್ಟಾಚಾರ ನಡೆಸ್ಲಿಕ್ಕೆ ಬಂದಿರತಕ್ಕಂಥವ್ರು ಆಡನ್ನು ಮೀರಿಸೋ ರೀತಿಯಲ್ಲಿ ಎಲ್ಲದರೊಳಗೂ ಲೂಟಿ ಹೊಡೆದಿದ್ದಾರೆ. ಅಲ್ಪಸಂಖ್ಯಾತರಲ್ಲೂ ಲೂಟಿ, ಹಿಂದುಳಿದ ವರ್ಗದಲ್ಲೂ ಲೂಟಿ, ದಲಿತರ ಹಣದಲ್ಲೂ ಲೂಟಿ. ಬಹುಶಃ ಪರಿಭಾಷೆ ಹೊಸ ಡೆಫಿನೇಷನ್. ಒಂದ್ ನಿಮಿಷ ನೋಡಿ ಸಭಾನಾಯಕರೇ, ಎದ್ದಿದ್ರೆ ನಾನು ಮಾತ್ರ ಕೆಲವು ಕ್ರಮ ತಗೊಳ್ಬೇಕಾಗುತ್ತೆ. ದಯವಿಟ್ಟು ತಾವು ಹೇಳ್ತೀರಾ ಇಲ್ವಾ? ಸಭಾಧ್ಯಕ್ಷರೇ, ಅವರ ಉದ್ದೇಶ ಏನಿದೆ ಅಂದ್ರೆ ಸತ್ಯ ಹೊರಗೆ ಬರದಂತೆ ನೋಡ್ಕೊಳ್ಬೇಕು ಅನ್ನುವಂತ ಉದ್ದೇಶ ಇದೆ. ಇದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಭ್ರಷ್ಟಾಚಾರಿಗಳಿಗೆ ಬಲ ಬರುತ್ತೆ. ನಾನು
ಇನ್ನು ಇಡೀ ಪಕ್ಷವನ್ನ ಭ್ರಷ್ಟಾಚಾರಿ ಪಕ್ಷ ಅಂತ ಆರೋಪ ಮಾಡಿಲ್ಲ. ಕೆಲವು ವ್ಯಕ್ತಿಗಳು ಮಾತ್ರ ಭ್ರಷ್ಟಾಚಾರಕ್ಕೆ ಕುಮ್ಮಕ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಅಂದ್ರೆ, ನೀವು ಒಬ್ಬೊಬ್ಬರಿಗೆ ಯಾಕ್ರಿ ಹೇಳ್ತೀರಿ ನಾವೆಲ್ಲ ಅವರೇ ಅಂತ ಸಮರ್ಥನೆಗೆ ಹೊರಟಂಗಿದೆ, ನಾವೆಲ್ಲ ಅವರೇ ಅಂತ ಸಮರ್ಥನೆಗೆ ಹೊರಟಾಗಿದೆ. ಮತ್ತೆ ಯಾವ ರೀತಿಯಾಗಿ ಪ್ರೋವೋಕ್ ಮಾಡಿ ಮಾತಾಡ್ತಾ ಇದ್ದಾರೆ ಅವರೆಲ್ಲ. ಈಗ ಅದಕ್ಕೆ ನಾವು ಸುಮ್ಮನೆ ಕುಂದಿರ್ಬೇಕು ಇಲ್ಲಿ ಮಾತನಾಡ್ತಕ್ಕಂಥದ್ದು. ನಿಮ್ಮವ್ರಿಗೆ ಸುಮ್ಮನೆ ನಡೆ, ನಾನು ಸಭಾನಾಯಕರಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀವೇ ಮಾತಾಡ್ತಾ ಇದ್ರಲ್ಲ. ಸಭಾಧ್ಯಕ್ಷೆ, ನನಗೆ ಸಂಬಂಧಪಟ್ಟಿದ್ದರೆ ಎಲ್ಲರೂ ಅಡ್ಡಿಪಡಿಸ್ತಾರೆ. ಭ್ರಷ್ಟಾಚಾರದಲ್ಲಿ ಆಡನ್ನು ಮೀರಿಸುವ ರೀತಿನಲ್ಲಿ ಎಲ್ಲದರೊಳಗೂ ಭ್ರಷ್ಟಾಚಾರ, ಎಲ್ಲದರೊಳಗೂ ಭ್ರಷ್ಟಾಚಾರ ಮಾಡಿರೋದು ಮಾತ್ರ ಅಲ್ಲ, ಇವ್ರ ಅಧಿಕಾರಕ್ಕೆ ಹೆಂಗ್ ಬಂದ್ರು ಅಂತ ತಿಗರಿ ಸ್ವಾಮಿ. ಎಲ್ಲದರೊಳಗೂ ಭ್ರಷ್ಟಾಚಾರ ಇದ್ರಲ್ಲ, ಎಲ್ಲ ಈಗ ಏನಾಗ್ತದೆ, ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ. ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ. ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ. ಏನ್ ಮಾಡೋದು? ಎಲ್ಲ ಅಧಿಕಾರ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ನಿತ್ಯ ಸುಮಂಗಲಿಯರು. ನಿಮ್ಗೆ ಬೇಕಲ್ಲ, ದೀರ್ಘ ಸುಮಂಗಲಿಯರು, ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು. ಸಭಾಪತಿಗಳೇ, ನಾನು ಕೋಟ್ ಮಾಡಬೇಕು ಸರ್. ಇಲ್ಲಿ ಯಾಕೆ ನಿತ್ಯ ಸುಮಂಗಲಿಯರನ್ನ ಕೋಟ್ ಮಾಡಬೇಕು? ನನ್ನ ಪ್ರಶ್ನೆ, ಯಾಕೆ ಪುರುಷರಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೇ? ಯಾಕೆ ಕೇಳ್ಬೇಕು? ಮಹಿಳೆಯರನ್ನು ಕುರಿತಾದ ನಿತ್ಯ ಸುಮಂಗಲಿ ಪದವನ್ನು ಪುರುಷರಿಗೆ ಸಂಬಂಧಪಟ್ಟ ಯಾಕೆ ಬರೀ ಮಹಿಳೆಯರ ಏನ್ ಮಾಡ್ತೀರಿ ಅಕ್ಕ? ಹಳೆ ಮಾತು ಇವತ್ತಿಂದಲ್ಲ, ಸಾವಿರಾರು ವರ್ಷದಿಂದ ಬಳಕೆಯಲ್ಲಿ ಈ ಕಾಲಕ್ಕೆ ಬೇಕಾಗಿಲ್ಲ. ಮಹಿಳೆಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಆ ಪದಗಳನ್ನು ನೀವು ಬಳಸಬೇಡಿ. ಗೌರವಾನ್ವಿತ ಸದಸ್ಯರು ನೀವು. ಅರೇ ಅನ್ಪಾರ್ಲಿಮೆಂಟ್ ಅದು, ಅನ್ಪಾರ್ಲಿಮೆಂಟ್ ಅಲ್ಲ, ಅದು ಗೌರವ ಪದ. ಸುಮಂಗಲಿ ಅಂದ್ರೆ ಬಹಳ ಸಂಸ್ಕಾರ, ಸುಮಂಗಲಿ ಅಂದ್ರೆ ಸುಮಂಗಲಿ ಅನ್ನೋ ಪದ ಗೌರವಯುತವಾದಂತ ಪದ. ಸಂಪ್ರದಾಯಸ್ಥರು ಸಿಟಿ ರವಿಯವರ ಮನಸ್ಥಿತಿ ಏನು, ಮಹಿಳೆಯರ ಬಗ್ಗೆ ತಮಗಿರುವಂತ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಸಭಾಪತಿಗಳೇ, ನಾನು ಯಾಕೆ ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡ್ತಾ ಇದ್ದೀರಲ್ಲ, ಇನ್ನು ಮನಸ್ಥಿತಿಯನ್ನ ಬಿಟ್ಟಿಲ್ಲ ನೀವು. ಮಂತ್ರಿಗಳು ಸುಮಂಗಲಿ ಅನ್ನುವಂತ ಪದದ ಅರ್ಥವನ್ನು ಹಳೆ ಇದು ಅಂತ ಹೇಳ್ತಿರಲ್ಲ, ಬಿಡಿ ಅದನ್ನ. ಮಂತ್ರಿಗಳು ಬಿಡಿ, ಸಿಟಿ ರವಿ ಅವರು ಒಂದ್ ನಿಮಿಷ ಕೂತ್ಕೊಳ್ಳಿ. ಮಂತ್ರಿಗಳು ನೀವೀಗ ಮಾತನಾಡ್ತಿದ್ದೀರಿ, ಮಾತನಾಡಿ. ಒಬ್ಬರಿಗೆ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ. ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಬಳಕೆಯನ್ನು ಹೇಳಿ ಕೇಳ್ತಾ ಇದೀಯಾ? ಪುಟ್ಟಣ್ಣ ಕೂತ್ಕೊಳ್ಳಿ. ನೀವು ದೀರ್ಘ ಸುಮಂಗಲಿಯವರು, ಸುಮಂಗಲಿಯವರು ಅನ್ನೋಂಥ ಪದದ ಅರ್ಥಗಳು ಏನು ಅಂತ, ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತದಿಂದ ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ ಅವರು, ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ. ಮತ್ತೆ ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು ಅನ್ನೋದು ಗೌರವಯುತವಾದಂತ ಪದ. ಅದೊಂದು ಗೌರವಯುತವಾದಂತ ಪದ. ಅದಕ್ಕೆ ಅಭ್ಯಾಸ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ. ವಧುವರರಾಗ ಯಾರೇ ಬರಲಿ ನಾವು ಆಶೀರ್ವಾದ ಮಾಡ್ತೀವಿ. ದೀರ್ಘ ಸುಮಂಗಲಿ ಆಗಲಿ, 100 ವರ್ಷ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ. ಅದು ಅನ್ಪಾರ್ಲಿಮೆಂಟ್ ವರ್ಡೇ ಅಲ್ಲ. ಅದು ಅದ್ರಲ್ಲಿ ಏನ್ ತಪ್ಪೇನಿದೆ? ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತವ್ಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರತಕ್ಕಂಥ ಪದ, ಸಂಸ್ಕೃತಿಯಲ್ಲಿ ಇರ್ತಕ್ಕಂಥವ್ರು ಮಾತಾಡೋದು ತಪ್ಪೇನಿದೆ ಅದರಲ್ಲಿ? ದೀರ್ಘ ಸುಮಂಗಲಿ ಅಂತ ಅವರು ದೀರ್ಘ ಸುಮಂಗಲಿ ಅಂತ ಹೇಳಿದ್ದಾರೆ. ಅಲ್ಲ ಪ್ರೊಸೀಡಿಂಗ್ ನೋಡಿ, ಅಲ್ಲ ದೀರ್ಘ ಸುಮಂಗಲಿ ಅಂತ ಭ್ರಷ್ಟಾಚಾರಕ್ಕಿಂತ ಬಿಡ್ತಲ್ಲ ಇವರಿಗೆ. ಇವರು ಕಳಕಳಿ ವ್ಯಕ್ತಪಡಿಸಬೇಕಾಗಿತ್ತು. 187 ಕೋಟಿ ತಿಂದಿರೋದ್ರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಬೇಕಿತ್ತು. ಈ ಸುಮಂಗಲಿ ಶಬ್ದ ಹಿಡ್ಕೊಳ್ಳಪ್ಪ, ಸುಮಂಗಲಿ ಏನೋ ಶಬ್ದ ಹಿಡ್ಕೊಳ್ಳೋದ್ರ ಬದಲಿಗೆ ಭ್ರಷ್ಟಾಚಾರ ಹಿಡ್ಕೋಬೇಕಿತ್ತು. ದಯವಿಟ್ಟು ನೋಡಿ, ಒಂದ್ ಸ್ವಲ್ಪ ಕೂತ್ಕೊಳ್ಳಿ ಸರ್. ನೀವು
ನೋಡಿ, ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ, ಅದನ್ನ ಕಡತದಿಂದ ತೆಗಿ. ದೀರ್ಘ ಆಯ್ತು. ಸುಮಂಗಲಿ ಅನ್ನೋದು ಇರ್ಲಿ, ನಿತ್ಯ ಸುಮಂಗಲಿ ಅಂತ ಏನಿದೆ ಅದನ್ನು ಕಡತದಿಂದ ತೆಗಿರಿ. ನೀವು ಮಾತನಾಡಿ, ಹೇಳಿ. ಸಭಾಪತಿಗಳೇ, ಭಾವನೆಗಳಲ್ಲಿ ವ್ಯತ್ಯಾಸ ಆಗಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಈ ಸರ್ಕಾರ ಏನಾರು ದಾಖಲೆ ಎಲ್ಲದರಲ್ಲೂ ದಾಖಲೆ ಮಾಡಬೇಕು ಅಂತ ಹೊರಟಿದ್ಯಾ? ಭ್ರಷ್ಟಾಚಾರದಲ್ಲೂ ಕೂಡ ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಎಲ್ಲದರಲ್ಲೂ ಭ್ರಷ್ಟಾಚಾರ ಮಾಡಬೇಕು ಅಂತ ಹೊರಟಿದಾರ? ಆಮೇಲೆ ನಾವು ಹಿಂದಿನ ಸರ್ಕಾರದ ಮೇಲೆ ಪರ್ಸೆಂಟೇಜ್ ಆರೋಪ ಮಾಡಿದ್ವಿ. ನಾವು ಇಡೀ ನುಂಗ್ಬಿಡೋಣ, 100% ಲೂಟಿ, 100% ಲೂಟಿ, ಏನು ಬಿಡಬಾರ್ದು, ಕಡೆಗೆ ಸಾಕ್ಷಿಗಳನ್ನು ಬಿಡಬಾರ್ದು. ಅಂದ್ರೆ ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ನಡೆದಿರೋದು 100% ಲೂಟಿ. ಏನ್ ಸಂಬಂಧ ಅದು? ಮಹರ್ಷಿ ಉತ್ತರ ಕೊಡಬೇಕಾಗ್ತದೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ನಡೆದಿರೋದು ಏನ್ ಮಾಡಿ 100% ಲೂಟಿ. ಇದು ನೇರವಾಗಿ ಮತ್ತೆ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ವಾಲ್ಮೀಕಿ ತಂದಿದ್ದು ಅಲ್ಲ, ಕೂತ್ಕೊಳ್ಳಿ. ಈಗ ಸದನವನ್ನ ನಾಳೆ ಈ ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಈ ನನ್ನ ಚರ್ಚೆಗೆ ತೆಗೆದುಕೊಳ್ತೀವಿ. ಈಗ ಸದನವನ್ನ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮುಂದೂಡಲಾಗಿದೆ.